ಕೊಪ್ಪಳದ ಗವಿಮಠದ ಜಾತ್ರೆ ಇವತ್ತಿನಿಂದ ಆರಂಭವಾಗಿದೆ. ಈ ಜಾತ್ರೆ ಬರುವಂಥ ಭಕ್ತರಿಗೆ ಕೊಡುವಂಥ ಭಕ್ಷ್ಯ ಭೋಜನ ಇದೆಯಲ್ಲ, ಅದೇ ಅದ್ಭುತ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಾಗಿ ಜಾತ್ರೆಯ ವೈಭವ ಇದೆ, ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ, ಹೇಗೆಲ್ಲ ಸಾಗ್ತಾ ಇದೆ, ಇಲ್ಲಿದೆ ನೋಡಿ ರಿಪೋರ್ಟ್. ಕೊಪ್ಪಳದ ಗವಿಮಠದ ಜಾತ್ರೆಗೆ ಅದ್ದೂರಿ ಚಾಲನೆ. ಭಕ್ತರಿಗಾಗಿ ಸಿದ್ಧಗೊಂಡಿದೆ ಭಕ್ಷ್ಯ ಭೋಜನ. ಒಂದೆಡೆ ಸಿದ್ಧವಾಗ್ತಿರೋ ಲಕ್ಷ ಲಕ್ಷ ಮೈಸೂರು ಪಾಕು, ಸ್ವಿಮ್ಮಿಂಗ್ ಪೂಲ್ ನಂತ ಕಾಣಿಸ್ತಿರುವ ಸಾರಿನ ಕೋಳಾಯಿಗಳು, ರಾಶಿ ರಾಶಿಯಾಗಿ ಹಾಕಿರೋ ಅನ್ನ, ಒಂದೆಡೆ ಅಡುಗೆ ಸಿದ್ಧ ಮಾಡ್ತಿರೋ ನೂರಾರು ಬಾಣಸಿಗರು, ಒಂದೆಡೆ ಸಿಹಿ ತಿನಿಸುಗಳು, ವಿವಿಧ ಬಗೆಯ ಆಹಾರ ಪದಾರ್ಥಗಳು ಸಿದ್ಧವಾಗ್ತಿದ್ರೆ ಇನ್ನೊಂದೆಡೆ ಅವುಗಳನ್ನ ಅಚ್ಚುಕಟ್ಟಾಗಿ ಬರೋ ಭಕ್ತರಿಗೆ ಬಡಿಸೋ ಕೆಲಸ ಕೂಡ ನಡೀತಿತ್ತು. ಲಕ್ಷ ಲಕ್ಷ ಭಕ್ತರು ಬಂದ್ರೂ ಕೂಡ ಒಬ್ಬರು ಊಟ ಸಿಗ್ಲಿಲ್ಲ ಅನ್ನೋ ಕೊರಗು ಇರ್ಲಿಲ್ಲ. ಜಾತ್ರೆ ನೋಡಿ ಹೊಟ್ಟೆ ತುಂಬಿ ಹೋಗ್ತಿರುವ ಭಕ್ತರ ಸಂಖ್ಯೆ ಎಲ್ಲೆಡೆ ಇತ್ತು. ಇಂತಹದೊಂದು ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಕೊಪ್ಪಳದ ಗವಿಮಠ. ಹೌದು, ಕೊಪ್ಪಳದ ಗವಿಮಠದ ಜಾತ್ರೆಗೆ ರಾಜ್ಯದಿಂದ ನಾಡಿನ ವಿವಿಧ ಮೂಲೆಗಳಿಂದ ಲಕ್ಷ ಲಕ್ಷ ಭಕ್ತರು ಬರ್ತಾರೆ. ಇಂದು ಮಹಾರಥೋತ್ಸವ ಹಿನ್ನೆಲೆಯಲ್ಲಿ ಮಠಕ್ಕೆ ಅಪಾರ ಜನಸ್ತೋಮವೇ ಹರಿದು ಬಂದಿತ್ತು. ಮಠದ ಜಾತ್ರೆ ಹೇಗೆ ಸುಪ್ರಸಿದ್ಧವೋ ಅದೇ ರೀತಿ ಮಠದ ಪ್ರಸಾದ ಕೂಡ ಅಷ್ಟೇ ಸುಪ್ರಸಿದ್ಧ. ಕೊಪ್ಪಳ ಗವಿಮಠದ ದಾಸೋಹ ಕೇವಲ ಪ್ರಸಾದವಾಗದೆ ಅದು ಭಕ್ಷ್ಯ ಭೋಜನವಾಗಿರುತ್ತದೆ. ಇಂದು ಮಠದ ಜಾತ್ರೆಗೆ ಬಂದವರಿಗೆ ರೊಟ್ಟಿ, ಹೆಸರು ಕಾಳು ಪಲ್ಲೆ, ಬದನೆಕಾಯಿ ಪಲ್ಲೆ, ಕೆಂಪು ಚಟ್ನಿ, ಮಾದಲಿ, ಹಾಲು, ತುಪ್ಪ, ಮೈಸೂರು ಪಾಕ್, ಅನ್ನ, ಸಾರು ಸೇರಿದಂತೆ ಅನೇಕ ಆಹಾರವನ್ನ ಬಡಿಸಲಾಯಿತು. 2026 ಜಾತ್ರೆ ವಿಜೃಂಭಣೆ ಜರುಗಲಿಕ್ಕೆ ಪೂಜ್ಯರ ಆಶೀರ್ವಾದ ಹಾಗೂ ಸುತ್ತಮುತ್ತಲ ಭಕ್ತರ ಒಂದು ಸಹಕಾರ ಭಾಳ ಉಪಯುಕ್ತವಾಗಿದೆ. ಇಲ್ಲಿ ಸುಮಾರು ಸುತ್ತಮುತ್ತಲ ನಮ್ಮ ಕೊಪ್ಪಳ ಜಿಲ್ಲೆ ಆಗಲಿ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಅನೇಕ ಜಿಲ್ಲೆಗಳಿಂದ ಈಗ ತಮ್ಮ ಕೈ ಏನು ಸಾಧ್ಯ ಆದ ದವಸ ಧಾನ್ಯ ಇರಲಿ, ತರಕಾರಿಗಳಲ್ಲಿ, ಕಟ್ಟಿಗೆ ಸಂಗ್ರಹಣೆಯಲ್ಲಿ ತಮಗೇನು ಸಾಧ್ಯ ಎಲ್ಲ ಭಕ್ತರು ತೊಂಬಂದು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ವಇಚ್ಛೆಯಿಂದ ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ಸೇವೆಯನ್ನು ಕೈಗೊಳ್ತಾರೆ. 150ಕ್ಕೂ ಹೆಚ್ಚು ಬಾಣಸಿಗರು ನಸುಕಿನ ಜಾವದಿಂದಲೇ ಆಹಾರ ರೆಡಿ ಮಾಡ್ತಿದ್ದು, ಎಷ್ಟೇ ಭಕ್ತರು ಬಂದರೂ ಕೂಡ ಅವರಿಗೆ ಊಟದ ಕೊರತೆಯಾಗದಂತೆ ಅಡುಗೆಯನ್ನ ಸಿದ್ಧಗೊಳಿಸಿ ಭಕ್ತರಿಗೆ ನೀಡೋ ವ್ಯವಸ್ಥೆ ಮಾಡಲಾಗಿದೆ. ಊಟ ಬಡಿಸಲಿಕ್ಕೆಂದೇ ನೂರಾರು ಕೌಂಟರ್ ಆರಂಭಿಸಿದ್ದು, ಸರಿಸುಮಾರು 1500ಕ್ಕೂ ಹೆಚ್ಚು ಜನರು ಅಡುಗೆ ಮಾಡುವವರು ಅದನ್ನ ಅಚ್ಚುಕಟ್ಟಾಗಿ ಬಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಈ ವರ್ಷದ ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಸಿಹಿಯ ಉಣಬಡಿಸಲು ರಾಯಚೂರು ಜಿಲ್ಲೆಯ ಸಿಂಧನೂರು ಗೆಳೆಯರ ಬಳಗ ಮುಂದಾಗಿದೆ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮಠದ ಸೇವೆಯಲ್ಲಿ ತೊಡಗಿರುವ ಈ ತಂಡ ಈ ಬಾರಿ ಬರೋಬ್ಬರಿ 10 ಲಕ್ಷ ಮೈಸೂರು ಪಾಕ್ ತಯಾರಿಸುವ ಗುರಿ ಹೊಂದಿದೆ. ಇಂದಿನಿಂದ 2 ದಿನಗಳ ಕಾಲ ಅಹೋರಾತ್ರಿ ಈ ತಯಾರಿಕಾ ಕಾರ್ಯ ನಡೀತಿದೆ. ಮಠದ ಆವರಣದಲ್ಲಿ ಮೈಸೂರು ಪಾಕ್ನ ಘಮಲು ಎಲ್ಲೆಡೆ ಹರಡಿದೆ. ಇನ್ನು ಈ ಬೃಹತ್ ಪ್ರಮಾಣದ ಮೈಸೂರು ಪಾಕ್ ತಯಾರಿಗಾಗಿ ಬಳಕೆಯಾಗುತ್ತಿರುವ ಪದಾರ್ಥಗಳ ಪಟ್ಟಿ ನೋಡಿದ್ರೆ ನೀವು ಬೆರಗಾಗೋದು ಗ್ಯಾರಂಟಿ ಆಗಿದೆ. ಸುಮಾರು 60 ಕ್ವಿಂಟಾಲ್ ಸಕ್ಕರೆ, 40 ಕ್ವಿಂಟಾಲ್ ಕಡಲೆ ಹಿಟ್ಟು, 5000 ಲೀಟರ್ ಎಣ್ಣೆ, 3 ಕ್ವಿಂಟಾಲ್ ತುಪ್ಪ ಹಾಗೂ 50 ಕೆಜಿ ಏಲಕ್ಕಿಯನ್ನ ಇಲ್ಲಿ ಬಳಸಲಾಗ್ತಿದೆ. ಸುಮಾರು 150ಕ್ಕೂ ಹೆಚ್ಚು ಅನುಭವಿ ಬಾಣಸಿಗರು ಶಿಸ್ತುಬದ್ಧವಾಗಿ ಈ ರುಚಿಕರ ಸಿಹಿಯನ್ನ ಸಿದ್ಧಪಡಿಸುತ್ತಿದ್ದಾರೆ. ಲಕ್ಷ ಲಕ್ಷ ಭಕ್ತರು ಗವಿಮಠ ಜಾತ್ರೆಯಲ್ಲಿ ಮಹಾಪ್ರಸಾದ ಸೇವಿಸ್ತಾರೆ. ಎಲ್ಲಾ ಜಾತ್ರೆಗಿಂತ ಈ ಜಾತ್ರೆ ಸ್ವಲ್ಪ ವಿಭಿನ್ನವಾಗಿದೆ. ಕೊಪ್ಪಳ ಗವಿಮಠದ ಜಾತ್ರೆಯ ದಾಸೋಹ ಜನವರಿ 1ರಿಂದಲೇ ಆರಂಭವಾಗಿದ್ದು ಜನವರಿ 18ರವರೆಗೆ ನಡೆಯಲಿದೆ. ಇಂದು ಮುಂಜಾನೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮಹಾಪ್ರಸಾದ ವ್ಯವಸ್ಥೆ ಇರುತ್ತೆ. ಜನವರಿ 1ರಂದು ಅಡುಗೆ ಮಾಡಲು ಹಚ್ಚಿರುವ ಬೆಂಕಿ ಜನವರಿ 18ರವರೆಗೂ ಉರಿಯಲಿದೆ. ಇಲ್ಲಿನ ಜಾತ್ರೆಗೆ ಬರೋರು ಪ್ರಸಾದ ಸೇವಿಸಿ ಜೈ ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕಿ ಸಂಭ್ರಮಿಸ್ತಾರೆ. ಮುಕ್ಕಣ್ಣಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.